ಶೂರ್ ಆಗಿ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಒಂದು ಇಷ್ಟೊಂದು ಕ್ಲೀನ್ ಅಲ್ಲಿರೋ ಒಂದು ರೋಡಲ್ಲಿ ಪಾಸ್ ಆಗುವಾಗ ನಂಗೆ ಈ ಒಂದು ವೆಹಿಕಲ್ ಒಂದು ನಾನು ನೋಡಿದೆ ಅಂತ ಹೇಳಿ ಆ ಒಂದು ಇಂಟೆನ್ಷನ್. ಹಲೋ ಗೈಸ್, ಫೈನಲಿ ಐ ಫೌಂಡ್ ಮೈ ಡ್ರೀಮ್ ಕಾರ್ ಗೈಸ್. ಸೊ ಮಂಗಳೂರಿಂದ ಪುತ್ತೂರು ಹೋಗೋ ರೂಟಲ್ಲಿ ನಾವು ಮತ್ತೆ ನನ್ನ ಫ್ರೆಂಡ್ ಹೀಗೆ ಸುಮ್ಮನೆ ಬೈಕಲ್ಲಿ ಹೀಗೆ ಬರುವಾಗ ಸುಮ್ಮನೆ ಈ ಒಂದು ಶಾಪ್ ನೋಡಿದ್ವಿ, ಹಿಂದೂಸ್ತಾನ್ ಆಟೋ ವರ್ಕ್ಸ್ ಅಂತ. ಅಂದರೆ ಅಲತ್ತು ಗಾಡಿ ಅಂಬಾಸೆಟ್ರ್ ಮಾತ್ರ, ಹಿಂದೂಸ್ತಾನ್ ಮೋಟರ್ಸ್ ಇದು ಅಂಬಾಸೆಟ್ರ್ ಮಾತ್ರ ವರ್ಕ್ ಆಗುವಂಥ ವರ್ಕ್ಶಾಪ್. ಇಲ್ಲಿ ಬಂದಾಗ ಒಂದು ಇದು ಗೊತ್ತಾಯಿತು ಗೈಸ್. ಇಲ್ಲಿ ನಾವು ಸುಮ್ಮನೆ ಒಂದು ಜಸ್ಟ್ ಒಂದು ವಿಸಿಟಿಗೆ ಬಂದಾಗ ಇದೊಂದು ಏನಂದರೆ ನಮಗೆ ಒಂದು ಆಶ್ಚರ್ಯ ಆಗುವಂಥ, ಇಲ್ಲಿ ಮೇಯ್ನಾಗಿ ಫೋಕಸ್ ಮಾಡೋದು ಅಂಬಾಸಿಡರ್ ಕಾಂಟೆಸ ಮಾತ್ರ. ಎಷ್ಟೋ ವರ್ಷದ ಡ್ರೀಮ್ ಗೈಸ್ ಇದು ನಮ್ಮದು. ಇಲ್ಲಿ ಫಸ್ಟ್ ಟೈಮ್ ಬಂದು ಇದನ್ನು ನಾವು ಲೈವ್ ಆಗಿ ನೋಡ್ತಾ ಇದ್ದೀನಿ. ಕಾಂಟೆಸ ಒನ್ ಆ್ಯಂಡ್ ಓನ್ಲಿ ಹಿಂದೂಸ್ತಾನ್ ಮೋಟರ್ಸ್ ಇದು ಕಾಂಟೆಸ ಫಸ್ಟ್ ಟೈಮ್. ಅಂದರೆ ನಮ್ಮ ಒರಿಜಿನಲ್ ಫಿಟ್ಟಿಂಗ್ ಎಲ್ಲ ಒರಿಜಿನಲ್ ಫಿಟ್ಟಿಂಗ್ ಅಲ್ಲ ಸರ್, ಕಂಪನಿ ಫಿಟ್ಟಿಂಗ್. ಓಕೆ ಸರ್. ಅಂದರೆ ಇದು ಇಂಟೀರಿಯರ್ ಇದರ ಒಂದು ಪ್ರೆಸೆನ್ಸ್ ಒಂದು ಉಂಟಲ್ಲ ಸರ್, ಅದು ಒಂದು ಬೇರೆವೇ. ಅದು ಈಗದು ಜನ್ರೇಷನ್ಗೆ ಅದು ಅರ್ಥ ಆಗೋದಿಲ್ಲ, ಅದು ಗೊತ್ತಾಗೋದು ಸಹ ಇಲ್ಲ. ಅದು ಸ್ವಲ್ಪ ಪ್ಯಾಷನಲ್ಲಿ, ಪ್ಯೂರ್ಲಿ ಪ್ಯಾಷನಲ್ಲಿ ಮಾತ್ರ ವರ್ಕ್ ಆಗೋದು. ನೋಡಿ ನೆಕ್ಸ್ಟ್ ಆಯಿಲ್ ಚೇಂಜಿಗೆ ಬರ್ದಾಯ್ತು. ನೆಕ್ಸ್ಟ್ ನೋಡಿ, ಒಮ್ಮೆ ಬಂದವ್ರ ಹತ್ರ ನೀವೇ ಮತ್ತೆ ನೆಕ್ಸ್ಟ್ ಸರ್ವಿಸ್ ಯಾವಾಗ, ಸರ್ವಿಸ್ ಯಾವಾಗ ಅಂತ ನೀವೇ ಮೆನ್ಷನ್ ಮಾಡ್ತೀರಿ. ಅವರು ಇಲ್ಲ ಫೋನ್ ಮಾಡುದು ನೋಡಿ, ನಿಮ್ಮ ಬಾಗಿಲು ಹೇಗೆ ಕೂಡಲೇ ಗೊತ್ತಾಗ್ತದೆ ಹೇಳುದು, ಅವಾಗ ಗೊತ್ತಾಗ್ತದೆ. ಇದೆಲ್ಲ ಇದು ಬಂದದಲ್ಲ ಸರ್, ಕೆಲಸ ಆಗಿ ಒಬ್ಬರು ಬರ್ಲಿಲ್ಲ ಹಾಗೆ. ಓಕೆ, ಹಾಗೆ ಸ್ಟಕ್ ಆದದ್ದು. ಇದು ಈಗ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತದೆ. ನೆಕ್ಸ್ಟ್ ರೀಸ್ಟೋರ್ ಮಾಡ್ಲಿಕ್ಕೆ ಈ ಕ್ಯಾಟಗರಿಯಲ್ಲಿ ಇದ್ದ ವೆಹಿಕಲ್ ಈ ಕ್ಯಾಟಗರಿ ಮಾಡಿ ಕೊಡ್ತೀರಿ. ಸಿಂಪಲ್ ಆಗಿ ಹೇಳೋದಾದ್ರೆ ಅಷ್ಟೇ, ಈ ಶೇಪ್ ಅಲ್ಲಿ ಇದ್ದದ್ದು ಆ ಶೇಪ್ ಅಲ್ಲಿ ಮಾಡ್ಲಿಕ್ಕೆ. ಓಕೆ ಅವರಿಗೆ ಯಾವ ಶೇಪ್ ಬೇಕು ಹಾಗೆ ಮಾಡಿ ಕೊಡ್ತೀವಿ. ಓಕೆ ನೆಕ್ಸ್ಟ್ ಇದು ಪವರ್ ಸ್ಟೀರಿಂಗ್ ಎಲ್ಲ ಆಡ್ ಆನ್ ಮಾಡಿದ ಇನ್ಬಿಲ್ಟ್ ಅಲ್ಲ, ಅದೆಲ್ಲ ಒರಿಜಿನಲ್ ಬಂದದ್ದು ಅಲ್ಲ, ಕೆಲವರು ಮಾಡ್ತಾರೆ. ಓಕೆ ಸರ್, ಇದೆಲ್ಲ ಒರಿಜಿನಲ್ ಗಾಡಿ, ಇದೆಲ್ಲ ಒರಿಜಿನಲ್ ಅಲ್ಲ ಸರ್. ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಇದು ಒಳ್ಳೆ ಗಾಡಿ. ಇದು ಬೇಕಾದ್ರೆ ಇನ್ಸ್ಟಾಲ್ ಮಾಡಬಹುದು. ಓಕೆ ಅವರಿಗೆ ಬೇಡ ಅಂತ ಹೇಳಿದ್ದಾರೆ. ಓಕೆ ಮಾಡುದಿಲ್ಲ. ಇದು ಕ್ಲೀನ್ ಆಗಿ ಕೆಲಸ ಆದದಲ್ಲ, ಪೇಂಟ್ ಎಲ್ಲ ಆಗಿ ಹ್ಯಾಂಡ್ ರೆಸ್ಟ್ ಎಲ್ಲ ಮಾಡಿದ್ದಾರೆ. ನೋಡಿ, ಇದು ಅವರ ಸೀಟ್ ಅವರೇ ಮಾಡಿದ್ರು, ಸೀಟ್ ಹೊರಗಡೆ ಅವರೇ ಮಾಡಿದ್ರು. ಹೌದು, ಫುಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇಷ್ಟೊಂದು ಅಲತ್ತು ಗಾಡಿ, ಈ ಒಂದು ಡೋರ್ ಇದೊಂದು ಬಿಲ್ ಕ್ವಾಲಿಟಿ ನೋಡ್ಬೋದು. ನಮ್ಮ ಹೀಗದು ಜೀವಗನ್ ಇರ್ತಾರ ಯಾವ ಬಿಲ್ಡ್ ಕ್ವಾಲಿಟಿ ಅಂತ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಇದಿದೆ ಅಂತ. ಇದು ರೀಬಿಲ್ಟ್ ಆಗುವಂತ ಗಾಡಿ, ರೀಬಿಲ್ಡ್ ಆಗುವಂತ, ರಿಸ್ಟೋರ್ ಆಗ್ತಾ ಇದೆ. ಹೌದು, ಟಿಂಟರಿಂಗ್ ಇದು ಟಿಂಟರಿಂಗ್ ಆಗ್ತಾ ಇದೆ. ಇವರೇ ಟೆಂಡರಿಂಗ್ ಮಾಡುವವರು ಇವರು. ನೋಡಿ ಎಲ್ಲ ಆಗ್ತಾ ಉಂಟು, ಪ್ಯಾಚ್ ವರ್ಕ್ ಕೆಲಸ ಎಲ್ಲ ಆಗ್ತಾ ಉಂಟು. ಓಕೆ ಸರ್, ಇದು ಈ ಕಡೆ ನೋಡಿ ಪ್ಯಾಚ್ ವರ್ಕ್ ಈಗ ತೆಗಿಬೇಕು. ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಆಗ್ತಾ ಉಂಟು. ಅಂದ್ರೆ ಒಂದು ಪೀಸೆ ಕಟ್ ಮಾಡಿ ಬೇರೆ ಪೀಸ್ ಮಾಡಿ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಏನಲ್ಲ, ಬೇರೆ ಒಂದು ಪೀಸ್ ಹಾಕು. ಹೌದು, ಅಂದ್ರೆ ಒಂದು ಕಾರ್ ಕಂಪ್ಲೀಟ್ ಆಗಿ ಒಂದು ವರ್ಕಿಗೆ ತೆಕೊಂಡ್ರೆ ಅದು ಕಂಪ್ಲೀಟ್ ಆದ ಮೇಲೆವೇ ನೆಕ್ಸ್ಟ್ ತೆಗಿದಲ್ಲ ಸರ್. ಈಗ ಅಲ್ಲಿ ಒಂದು ಮತ್ತೊಂದು ವೈಟಿಂಗ್ ಇದೆ, ಇದೊಂದು ಆದ ಮೇಲೆವೇ ಇದು ಪೇಂಟ್ ಆಗಿ ಎಲ್ಲ ಆದ ಮೇಲೆ ಪೇಂಟ್ ಅಲ್ಲ ಇವರದ್ದು ಕೆಲಸ ಅಂತ ಕೂಡಲೇ ಇದರ ಕೆಲಸ ಬೇರೆ ನಮ್ಮ ಕಂಪನಿ ಪ್ಯಾಟರ್ನ್ ಅಲ್ಲಿ ವರ್ಕ್ ಆಗುದು. ಅಂದ್ರೆ ಇದೊಂದು ಆದ ಮೇಲೆ ಇದು ಮೆಕ್ಯಾನಿಕಲ್ ಜನ ಬೇರೆ, ಅವರದ್ದು ಇದರದ್ದು ಟಿಂಗರಿಂಗ್ ಬೇರೆ, ಪೇಂಟರ್ ಬೇರೆ ಬೇರೆ ಸೆಕ್ಷನ್. ಓಕೆ ನೆಕ್ಸ್ಟ್ ಬಂದು ಇದೆಲ್ಲ ಕಂಪ್ಲೀಟ್ ಆದದಲ್ಲ. ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಬೇರೆ ಸಪರೇಟ್ ಮಾಡಿ ನೀವು ಕೆಲಸ ಮಾಡಿ ಎಲ್ಲ ಇದು ಆದ ಗಾಡಿ ಅದು. ಓಕೆ ಅಲ್ಲ, ಅಲ್ಲಿ ಒಂದು ಇಂಜಿನ್ ಮತ್ತೆ ಅದು ಬೇರೆ, ಅದು ಈ ಗಾಡಿಯಲ್ಲಿ ತೆಗ್ದಿಟ್ಟು, ಈ ಗಾಡಿ ತೆಗ್ದಿಟ್ಟದಲ್ಲ. ಇನ್ನು ನಮ್ಗೆ ರಿಸ್ಟೋರ್ ಮಾಡ್ಲಿಕ್ಕೆ ಎಲ್ಲ ಲಿಫ್ಟ್ ಮಾಡಿ ತೆಗ್ದಿಟ್ಟಿದೆ. ಎಷ್ಟು ಡೀಟೇಲ್ ಅಂದ್ರೆ ನಮ್ಮ ಕಾಂಟೆಸಾ ಕ್ಲಾಸಿಕ್ 1.8 ಎಲ್ಲ ನೆಟ್ ನಂಬರ್, ಫ್ರಂಟ್ ಸಸ್ಪೆನ್ಷನ್, ಅಪ್ಪರ್ ಆರ್ಮ್, ಲೋವರ್ ಆರ್ಮ್ ಎಲ್ಲ ನೆಟ್ ಇದು ಬೋಲ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಕಾಂಟೆಸಾದು ಇಂಜಿನ್, ಸಿಲಿಂಡರ್ ಹೆಡ್ ನೆಟ್ ಅದರದ್ದು, ಮತ್ತು ಇಲ್ಲಿ ನಮ್ಮ HM ಮೋಟರ್ಸ್ ಇದು ನಾರ್ಮಲ್ ಆಗಿ. ಗೈಸ್ ತುಂಬ ವರ್ಷದೊಂದು ಡ್ರೀಮ್ ಗೈಸ್, ಈ ಒಂದು ಕಾರ್ ತೆಗಿಬೇಕಂತ. ಅಂದರೆ ಇದರ ಒಂದು ಶೇಪ್ ನೋಡಿ ಗೈಸ್, ಇದು ಒಂದು ವೈಡ್ ಇದೆ, ಒನ್ ಹ್ಯಾಂಡ್ ಒಂದು ವೈಡ್ ಇದೆ. ಇದು ಇದು ಲಾಕ್ ಆಗಿದೆ, ಇದರ ಕೀ ಓನರ್ ತಗೊಂಡೋಗಿದ್ದಾರೆ, ಆದ ಕಾರಣ ಇಂಟೀರಿಯರ್ ನೋಡಲಿಕ್ಕೆ ಆಗೋದಿಲ್ಲ. ಬಟ್ ಇಂಜಿನಿಯರ್ ಶೂರ್ ಗೈಸ್, ನಾನೊಂದು ನಿಮಗೆ ತೋರಿಸ್ಬೋದಿತ್ತು. ಇದು ಆ್ಯಕ್ಚುಯಲ್ ಇಂಡಿಯನ್ ಮಾರ್ಕೆಟ್, ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಒಂದು ಪೆಟ್ರೋಲ್ ಇಸುಜು ಇಂಜಿನ್ ಭಾರಿ ಅಭಿಮಾನ ಉಂಟು, ಹೇಳಲಿಕ್ಕೆ ಮಾತಿಲ್ಲ. ಅಂದರೆ ಅಷ್ಟೊಂದು ಇದರಲ್ಲಿ ನಾನೊಂದು ಲೈಫಲ್ಲಿ ಒಂದು ಫಸ್ಟ್ ಟೈಮ್ ಗೈಸ್ ಈ ಒಂದು ಇಷ್ಟೊಂದು ಕ್ಲೀನಲ್ಲಿರೋ ಒಂದು ಇದು ನಾನು ನೋಡಿದ್ದೇನೆ. ಸತ್ಯ ಹೇಳ್ಬೇಕಾದ್ರೆ ನಾನು
ಇದು ಕಾಂಟೆಸ ನಾನು ನೋಡಿದ್ದೇನೆ, ಅಂದ್ರೆ ಒಂದು ಫುಲ್ಲಿ ಸ್ಕೆಲಿಟನ್ ಆಗಿದ್ದ ಕಾಂಟೆಸ ನೋಡಿದ್ದೇನೆ. ಅದರಲ್ಲಿ ಇಷ್ಟು ಡೀಟೇಲ್ ಇರ್ಲಿಲ್ಲ, ಅಂದ್ರೆ ಎಲ್ಲ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಇದ್ರು. ಅಂದ್ರೆ ಇದೊಂದು ಏನೋ ಒಂದು ಮೆಕ್ಯಾನಿಕಲ್ ಏನೋ ಒಂದು ವರ್ಕಿಗೆ ಬಂದ ಗಾಡಿ. ಅಂದ್ರೆ ಅನ್ಫಾರ್ಚುನೇಟ್ಲಿ ನಾನು ರೋಡಲ್ಲಿ ಪಾಸ್ ಆಗುವಾಗ ನಂಗೆ ಈ ಒಂದು ವೆಹಿಕಲ್ ಒಂದು ನಾನು ನೋಡಿದಾಗವೇ ನಾನು ನನ್ನ ಫ್ರೆಂಡ್ನ ಬೈಕ್ ನಿಲ್ಲಿಸಿ ಇಲ್ಲೊಂದು ಏನಿಲ್ಲದ್ರೆ ಇಲ್ಲೊಂದು ವಿಡಿಯೋ ಮಾಡಲೇಬೇಕು, ಅದು ನಿಮಗೆ ಸಹ ತೋರಿಸ್ಬೇಕಂತೇಳಿಯೇ ಆ ಒಂದು ಇಂಟೆನ್ಷನಲ್ಲೇ ಇಲ್ಲಿ ಬಂದು 100% ಗೈಸ್ ನನಗೆ ಒನ್ ಆಫ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್ ಗೈಸ್. ಅಂದರೆ ಅಷ್ಟೊಂದು ಸೂಪರ್, ಹೇಳಲಿಕ್ಕೆ ಮಾತಿಲ್ಲ. ಗೈಸ್ ಒನ್ ಡೇ